ನನಗೆ ಹಾಕೋರು ನನ್ನ ಜೀವದಲ್ಲಿ ಹೆಂಗೆ ತೆಗೆದು ಇವತ್ತು ದಿಕ್ಕಾಪರಿಸಿ ನಿಲ್ಸಿದಾರೋ ಅವರ ಜೀವದಲ್ಲಿ ಅವ್ರು ಕೂಡ ಆಗಿರ್ಬೇಕು. ಇದು ಅದು ನನಗೆ ಕಾಡಬೇಕು. ಅನಿತಕ್ಕ ಅಷ್ಟು ಎಲ್ಲ ಥರದ ಒಂದು ಕದನ ಮಾಡ್ಕೊಂಡು ಅದನ್ನೇ ಒಂದು ಹೊಟ್ಟೆ ವಿಷಯ ಮಾಡ್ಕೊಂಡು ನನ್ನ ಮೂರು ಪ್ರಾಣಿಗೆಲ್ಲ ಬರೀ ತಂದು ಮಾಡ್ತಾರೆ. ಇದನ್ನು ಪ್ರಸಿದ್ಧ ತೊಂದರೆ ಕೊಡ್ತಾರೆ, ಮಾನಸಿಕ ತೊಂದರೆ ಕೊಟ್ಟರೆ ಸುಯೋಗ ಪ್ರಸಿದ್ಧ ತೊಂದರೆ ಕೊಡ್ತಾರೆ ಅಂತ ಬರ್ತದೆ. ಈಗ ನನಗೆ ಮೂಗು ಪುರಾಣಿಗೆ ಯಾವುದಕ್ಕೂ ತೊಂದರೆ ಆಗಬಾರ್ದು. ನಾನು ಮುಂದೆ ಕಟ್ಟಕ್ಕೆ ಭಯ ಬರ್ತದೆ, ಮುಂದೆ ಸಾಕಕ್ಕೂ ನನಗೆ ಭಯ ಬರ್ತವೆ. ನಂಗೆ ಅವನೇ ನಂಬಿ ಜೀವನ ಮಾಡೋದು, ಆದರೆ ನನಗೆ ದಾರಿ ತೋರಿಸ್ಕೊಡ್ಬೇಕು. ಅವನ್ನ ಹಿಂದೆ ನನಗೆ ಯಾವುದೂ ಪ್ರಾಣಿ ಕಡೆ ಸಾಯಬಾರ್ದು, ಯಾವುದೂ ಕೂಡ ನನಗೆ ಸಾಯಕ್ಕೆ ಹೋಗ್ಬಾರ್ದು, ತೊಂದರೆ ಕೊಡಬಾರ್ದು. ಅವನ್ನ ನನಗೆ ಯಾವುದಕ್ಕೂ ಅಲ್ಲಿ ಭಯ ಬರೋದು, ಯಾವ ಔಷಧಿ ಪಸ್ತಿ ಆಗಕ್ಕೆ ಹೋಗ್ಬಾರ್ದು. ಆ ರೀತಿ ಆಗಬೇಕು. ಏನೇ ಹಾಕೋರು ಪೈಜನ್ ಹಾಕೋದು ಇದಾಕೋದು ಬರೀ ಇದೇ ಕಾಣ್ತಿರ್ತಲ್ಲಿ. ಸರಿ, ಈಗ ಮುಂದೆ ಯಾಕೆ ವರ್ಕೌಟ್ ಆಗುತ್ತಾ? ನೀನು ಎದುರ್ಕೋಬೇಡ. ಅದು ಒಂದು ಪ್ರಾಣಿ ಸತ್ತು ನನಗೆ ತೊಳೆದೋಗ್ಬೇಕು. ಒಂದು 5 ವರ್ಷ ಸತ್ತು ಅವ್ರವ್ರು ಮಾಡಿದ ಧೂಳು ಅವ್ರಿಗೆ ತಿಂತಾರೆ. ಮಾತಾಡ್ತಾರೆ, ಏನು ಭಯ ಆಗ್ತದೆ. ಒಂದು 2 ವಾರ ಹಿಂಗೆ ಅವರೇ ಅಣ್ಣೆ ಮಾತಾಡ್ಸ್ಕೊಂಡು ಮಗನ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾರೆ. ಬರ್ತೀನೇನಪ್ಪ ಏನಾದರೂ ತೊಗೊಳತ್ತಾಯಿ ಗೊತ್ತು. ನಾನು ತೊಂದರೆ ವೇತವಾದಿ ಏನೂ ಇಲ್ಲ ಬಿಡಮ್ಮ, ಅದೆಲ್ಲ ತಲೆಗಾಕಬೇಡಿ. ಅವೆಲ್ಲ ಯಾರ್ಯಾರು ಏನೇನು ಹೇಳ್ಬಿಡ್ತಾರೆ ಅದೆಲ್ಲ ತಲೆಗ ತುಂಬ್ಕೊಂಡಿರ್ತೀರಿ. ನೀವು ಯಾವತ್ತೋ ತುಂಬ್ಕೊಂಡಿರ್ತೀರಿ, ಅದನ್ನ ನಿಮ್ಗೆ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಬೇಕು ಆಸೆ ಬಿಟ್ಟಿರ್ತಾರೆ. ಏನು ಆರೋಗ್ಯ ಬರಬೇಕು. ಇಲ್ಲಿ ಬಂದ್ಮೇಲೆ ಪರವಾಗಿಲ್ಲ, ಪೌರ್ಣಮಿಲಿ ಹುಷಾರಿರ್ತಿರಲಿಲ್ಲ ಯಾವಾಗಲೂ. ಈ ಸಲ ಏನೂ ತೊಂದರೆ ಆಗಿಲ್ಲ. ಒಂದ್ಸತಿ ಒಂದಲ್ಲ, ಯಾರಿಗೂ ಆರೋಗ್ಯಗಳು ಜೀವಕ್ಕಲ್ಲಿ ಏನು ಭಯ ಪಡಬೇಡ, ಎಲ್ಲ ಸರಿ ಆಯ್ತದೆ. ಅದೇ ಹೊಡ್ಸಿದೆ 5 ವಾರ ಆಯ್ತು. ಇಮೇಲ್ ಕೊಡ್ತೀರ ನನ್ನ ಕೈಗೆ? ಇಮೇಲ್ ತಗೈಸ್ಕೊಟ್ರಿ. ಮೂಕ ಪ್ರಾಣಿಗೆ ಔಷಧಿ ಹಾಕ್ಸಾಯ್ತಾರೆ ನಮಗೆ. ಹೆಸರು ಹೇಳ್ಬೇಡಣ. ನಾಗರಾಜು. ಯಾವ ಊರು? ಬಸ್ಲಾಪುರ. ನಾಲ್ಕು ಮೇನು ನೀನು ನಾಲ್ಕು ಮೇನು ಕೊಟ್ಟರು ನೋಡು. ಆಗಿದ್ದು ಈಗ ಎಳಿತದ ಅವ್ರ ಕಾಲು ನೋವು ಎಳಿತದೆ. ಎಲ್ದ ತೊಡೆ ಆಗಿರಂತೆ ಈಗ ಗುಜ್ಬಿಟ್ಟು ಕಪ್ಪ 5 ನಿಮಿಷ ಕುಣಿಸಿ ನಾರ್ದಲ್ಲಿ ನಂಗೆ ಹೇಳಿದ. ಸಾಗತಕ್ಕ ಮಗುವನ್ನು ಕೊಡ್ತಕ್ಕಂಥ ಎಲ್ಲ ಥರಕ್ಕೂ ಕೂಡ ಇರುವಂಥದ್ದು ಸಮಸ್ಯೆ ಬಂದ ದೃಷ್ಟಿಗಂತ ಎಲ್ಲ ಥರ ಒಳಗಡೆ ಅಲ್ಲೇ ಅವರಲ್ಲ ತಂದಾಕೋದು. ನೀವು ಇದ್ದ ಟೈಮ್ಲಿ ಹಾಕೋದು. ಚೆನ್ನಾಗಿದ್ದ ಪ್ರಾಣಿಗಳೆಲ್ಲ ಜೀವ ಸಾಯಬೇಕು. ಸತ್ಯದ ಪ್ರತಿಭಾಗತಕ್ಕದಷ್ಟು ಒಂದು ಚೆನ್ನಾಗಿ ತಂದು ಕಟ್ಟಬೇಕು, ಮಾಡಬೇಕು ಅನ್ನೋದೆಲ್ಲ ಸುತ್ತಬಿಡ್ಬೇಕು. ತೀರೋರು ಆ ರೀತಿ ಕಾಣಿಸ್ತದಲ್ಲಪ್ಪ. ಮಾತಾಡೋಣ. ನೀವು ಏನಕ್ಕೆ ಬಂದ್ರಿ? ನೀವು ಅಲ್ಲಿಂದ ಕೇಳಕ್ಕೆ ಬಂದ್ಮೇಲೆ ಮಾತಾಡ್ಬೇಕು. ನೀವು ಮಾತಾಡ್ತಿದ್ರೆ ನೀವೇನು ನಡೀತದೆ ಹೇಳಿ. ಸಮಸ್ಯೆ ಕಾಣಿಸ್ಕೊತದೆ, ನಿಮ್ಮದೇ ಕಾಣಲ್ಲ. ಪರಿಸ್ಥಿತಿ ಯಾವ್ದು ಹಿಡಿತಾ ಇಲ್ಲ. ಲಕ್ಷ್ಮಿ ಹೊತ್ತು ಹಿಡಿತಾ ಕೊಟ್ಟರೆ ಸುಡ್ಬೇಟ ಅದು ನಡೀತಾ ಇಲ್ಲ. ಹೊರ ತೂಕದಷ್ಟು ಮಾತಾಡಿದ್ರೆ ಮಾತ್ರ ಏನದೇ ಕೇಳ್ತಾರೆ. ಕೂತ್ಕೊಂಡು 2-3 ಲೀಟ್ರ್ ಬರ್ತೀನಿ. ಏನೇ ಮಾಡಿದ್ರೆ ವ್ಯವಹಾರ ಮಾಡಿದ್ರೆ ಕೈ ಹಿಡಿಯಲ್ಲ. ವ್ಯಾಪಾರ ಬಂದು ಲಾಸ್ ಆಗ್ತಿರದೆ, ಇದರಲ್ಲಿ ಎಲ್ಲ ಥರಕ್ಕೂ ನಷ್ಟ ಆಗ್ತಿರದೆ, ಬಟ್ ಕಳ್ಕ ಹೋಯ್ತಿರದೆ, ಅಂತೂ ಉಳಿಯಲ್ಲ. ಪರಿಸರ ಕಳೀತಿರದೆ, ಮನೇಲಂತೂ ಕತ್ಕ ಬೀಳ್ತಾರೆ, ಜಗಳ ಕಚ್ಚಾಡ ಬೀಳ್ತಿರದೆ. ಮನಸ್ಸಿಗೆ ದೃಷ್ಟಿಗಳು ಜಾಸ್ತಿ, ಯಾವುದೇ ಮಾಡೋಕ್ಕೂ ದಾರಿ ಕೊಡ್ತಾ ಇಲ್ಲ. ಅನಿಸಿಕ ನೋವು ಪಡ್ತಾ ಇರ್ತೀವಿ. ಮಾನಸಿಕ ತೊಂದರೆ ಕೊಟ್ಟಿರೋದು ಜೀವನ ಯಾವುದೂ ಮಾಡೋಕ್ಕೂ ದಾರಿ ಒಂದು ಸಮಸ್ಯೆ ಕೊಡ್ತಾ ಇರ್ತದೆ. ಮನೆಗೆ ನಿಂದೆ ಕೊಡ್ತಾ ಇಲ್ಲ. ಮನೆಗೆ ಕೂತ್ಕೊಳ್ಳೋಕೆ ಹೋಯ್ತಾರೆ, ನಿಂತ್ಕೊಳ್ಳೋಕೆ ಹೋಯ್ತಾರೆ, ಆ ಥರ ಕಷ್ಟಪಡ್ತಾ ಇರ್ತೀವಿ. ಯಾವಾರ ಮಾಡ್ಬೇಕು ಅಂದ್ರೆ ಆಯ್ತಲ್ಲ, ಏನು ಮಾಡ್ಕೋಬೇಕಾಯ್ತಲ್ಲ, ಗೂಡು ಮಾಡ್ಕೋಬೇಕು ಅಂದ್ರೆ ಆಯ್ತಲ್ಲ, ಯಾವ್ದು ಮಾಡೋಕ್ಕೂ ಆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಎಲ್ಲ ಥರಕ್ಕೂ ಸಮ ಕೊಡ್ತಾ ಇದೆಯಾ. ಮನಸ್ಸಿಗೆ ನೋವನ್ನು ಕೊಡ್ತೈತೆ, ಹೋರಾಟ ಮಾಡ್ಕೊಂಡಿದ್ದೀವಿ. ಯಾವುದನ್ನು ದುಡ್ಡು ಕೊಡ್ತಾ ಇಲ್ಲ, ಯಾವುದನ್ನು ಕೊಡ್ತಾನೂ ಇಲ್ಲ ಅಂತ ಬಂದು ಮತ್ತೆ ಏನೇನು ಸಮಸ್ಯೆ ಹೇಳಪ್ಪ. ಇನ್ನೇನು ಬೇಕು ಕೇಳೋಕ್ಕೋ. ಎತ್ತೋದ ಮೇಲೆ ಕೇಳೋಕದ್ ನಾನು ಅದೇ ಹೇಳ್ಬೋದು. ಇದ್ರ ಸಂಪಾದನೆ ಮಾಡ್ತಾ ಯಾವ್ದೆಲ್ಲ ದುಡ್ಡು ಅಂತೂ ಉಳಿತಾ ಇಲ್ಲ. ವ್ಯಾಪಾರ ಮಾಡಿದ ಅಲ್ಲಿಗೆ ಸರಿ, ಈಗ ತಗೊಂಡು ದುಡ್ಡು ಅಲ್ಲಿಗೆ ಸರಿ ಆಯ್ತು ಕಣವ. ಯಾವಾಗ ಕೈ ಹಿಡಿತಾ ಇಲ್ಲ. ಬರೀ ನಷ್ಟ ಆಗತ್ತ ಅಂತ ಉಳಿಸ್ಕೊಳಕಾಯ್ತಲ್ಲ. ಬರೀ ನಷ್ಟ ಮಾಡ್ಕೊಂಡು ಬರೀ ಜಗಳಾಡೋದು ಬರೀತಿರೋದು ಅಲ್ಲಿಗೆ ಸರಿ ಆಯ್ತದೆ. ಕೆಲಸ ಮಾಡಬೇಕು ಅಂತ ಏನಾದ್ರು ಮಾಡೋಕ್ಕಿಲ್ಲ ಅನ್ನೋದು ಏನಾಗ್ಬೋದು. ಈ ಥರ ಸುತ್ತಾಡೋದು ಈ ಥರ ಕಾಣಿಸ್ಕೊಳ್ತೀವಿ. ಬರೋರು ಸುಟ್ಟಿದ್ದು
ಯಾರು ಮಾಡೋದಂತ ಕರ್ಕೊಂಡು ಹೋಗ್ಬಿಡ ಏನು ಕೇಳ್ತೇವೆ ಕೊಡ್ತಾರೆ ಈ ಕಡೆ ಬಂದರೆ ಕನ್ನಡ ಸಹಿತ ಈ ಸಲ ಬಂದು ಈ ಕಡೆ ಗೊತ್ತಾನೆ ನಿಮ್ಗೆ ಬೇಕು ಹೊಸ್ತಾನೆ ನೋಡಿ ಒಂದನೇ ತಾರೀಕು ಮಾಡಿದ್ವಿ, ಎರಡನೇ ತಾರೀಕು ತಪ್ಪಾದ್ರು ಪರವಾಗಿಲ್ವಾ ಸೈನ್ ಮಾಡಿದ್ರೆ ಇದು ಮಾಡಿದ್ರೆ